ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ. ನಾನು ಈ ಒಂದು ತರಗತಿಯಲ್ಲಿ 6ನೇ ತರಗತಿಯ ಗಣಿತ ಭಾಗ 2 ಅದರಲ್ಲಿ ಬರುವಂತಹ ಅಧ್ಯಾಯ 6 ಸುತ್ತಳತೆ ಮತ್ತು ವಿಸ್ತೀರ್ಣ, ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ಮೊದಲನೇ ಅಭ್ಯಾಸವನ್ನು ಈ ಒಂದು ತರಗತಿಯಲ್ಲಿ ಬಿಡಿಸೋಣ. ನೋಡಿ ಮಕ್ಕಳೇ, ಗಣಿತ ಪ್ರಕಾಶ ಅಂತ ಭಾಗ 2 ಪುಸ್ತಕ ಇದು. ಈ ಸರಿ ಸಿಲೆಬಸ್ ಚೇಂಜ್ ಆಗಿದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಆ ಒಂದು ಆಧಾರದ ಮೇಲೆ ನಾವು ಇವತ್ತು 1ನೇ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳನ್ನು ಬಿಡಿಸ್ತಾ ಹೋಗೋಣ. ನೋಡಿ, ಬಿಟ್ಟಿರುವ ಪದಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ನಿಮಗೆ ಈ ಒಂದು ಚಾಪ್ಟರ್ದಲ್ಲಿ ಆಯತದ ಸುತ್ತಳತೆ ಮತ್ತು ಚೌಕದ ಸುತ್ತಳತೆ ಮತ್ತು ತ್ರಿಭುಜದ ಸುತ್ತಳತೆಯನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದನ್ನು ಅದರ ಮೇಲೇ ಈ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ನಾವು ಅವುಗಳನ್ನು ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಈಗ ಮೊದಲನೇದಾಗಿ ಆಯತದ ಸುತ್ತಳತೆ = 14 ಸೆಂಟಿಮೀಟರ್ ಇದೆ. ಸುತ್ತಳತೆನೇ 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಅಗಲ 2 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದರೆ ನಾವು ಈಗ ಮೊದಲನೇ ಪ್ರಾಬ್ಲಮನ್ನು ಬಿಡಿಸೋಣ. ನೋಡಿ, ಆಯತದ ಸುತ್ತಳತೆ 14 ಸೆಂಟಿಮೀಟರ್. ಹಾಗಾದರೆ ಆಯತದ ಸುತ್ತಳತೆಯ ಸೂತ್ರ ಏನಿದೆ ಅದನ್ನು ಫಸ್ಟ್ ನಾವು ಏನು ಮಾಡ್ಕೋಬೇಕು, ಬರ್ಕೋಬೇಕು. ಸುತ್ತಳತೆ = 2 × L + B. ಹೌದಾ? ಹಾಗಾದರೆ ಸುತ್ತಳತೆಯನ್ನು ಎಷ್ಟು ಕೊಟ್ಟಿದ್ದಾರೆ? 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ. 2 × L. L ಎಷ್ಟು ಕೊಟ್ಟಿದ್ದಾರೆ? 2 + B ಗೊತ್ತಿಲ್ಲ ನಮಗೆ. ಹೌದಾ? ಹಾಗಾದರೆ ಈಗ 14 × 2 × ಅಥವಾ ಈಗ ಇದನ್ನು ಮಾಡಿ, 2 4 + 2B. ಇದನ್ನು ಒಳಗಡೆ ಇರ್ತಕ್ಕಂಥದಕ್ಕೆ ಗುಣಾಕಾರ ಮಾಡ್ಕೋಬೇಕು. ಈಗ 14, ಇಲ್ಲಿ 2B ಹಾಗೆ ಇಡೋಣ. 14 - 4 ಆಗುತ್ತೆ 2B. 14 4 ಹೋದರೆ 10 = 2B. ಈಗ ನೋಡಿ, B = ಈ 2 ಇಂಟು ಇರುತ್ತಲ್ಲ, = ದಾಟ್ ಅಂದರೆ 10ಕ್ಕೆ ಅದೇನಾಗ್ತದೆ, ಡಿವೈಡ್ ಆಗುತ್ತೆ. 2 2 1 2 5 10. B = 5. ಅಂದರೆ ಆಯತದ ಒಂದು ಉದ್ದ ಎಷ್ಟು ಅಂತಂದರೆ ಮಕ್ಕಳೇ 5 ಸೆಂಟಿಮೀಟರ್ ಅಂತ ನಮಗೆ ಗೊತ್ತಾಗ್ತದೆ. ಅಂದರೆ ಅವರು ಸುತ್ತಳತೆನೇ ಕೊಟ್ಟಿದ್ದಾರೆ, ನಮಗೆ ಅಗಲವನ್ನು ಕೊಟ್ಟಿದ್ದಾರೆ, ಉದ್ದವನ್ನು ಕಂಡುಹಿಡಿಬೇಕು. ಈ ರೀತಿಯಾಗಿ ಮಾಡಬೇಕು. ಇದು ಕರೆಕ್ಟ್ ಹೌದಲ್ಲ ಅಂತ ನೋಡಿದರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. 5 + 2 5 + 2 7 ಆಗುತ್ತೆ. ಇಲ್ಲಿ 7 ಆಯಿತಾ? 7 2 14 14 = 14 ಬಂತಲ್ಲ, ಆವಾಗ ನಿಮಗೆ ನಾವು ಕಂಡುಹಿಡಿರ್ತಕ್ಕಂಥ ಉತ್ತರ ಸರಿ ಅಂತ ಗೊತ್ತಾಗ್ಬಿಡುತ್ತೆ. ಸೆಕೆಂಡ್ ಒಂದು ಪ್ರಾಬ್ಲಮ್ ಏನಿದೆ ಅಂತಂದರೆ, ಚೌಕದ ಸುತ್ತಳತೆ 20 ಸೆಂಟಿಮೀಟರ್ ಇದೆ, ಬಾಹುವಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ? ಇಲ್ಲಿಯೂ ಕೂಡ ಚೌಕದ ಸುತ್ತಳತೆಯನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ನಾವು ಬರ್ಕೋಬೇಕಾಗುತ್ತೆ. ಸುತ್ತಳತೆ ಏನಿದೆ, ಚೌಕದ ಸುತ್ತಳತೆ ಸೂತ್ರ ಏನಿದೆ, 4a, ಅಥವಾ 4 ಬಾಹುಗಳ ಒಟ್ಟು ಮೊತ್ತವನ್ನು ನಾವು ಏನು ಮಾಡ್ತಿರ್ತೀವಿ, 4 ಗುಂಡ್ಲೆ ಬಾಹು ಅಂತಾರೆ ಬರ್ಕೋರಿ, ಅಥವಾ 4a ಅಂತಲೇ ಬರ್ಕೋರಿ. ಅವರು ಎ ಅನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. ಸುತ್ತಳತೆ ಎಷ್ಟಿದೆ? ಇವಾಗ 20 ಇದೆ. ಆಟೋಮೆಟಿಕ್ಕಾಗಿ ನಾವು ಡೈರೆಕ್ಟಾಗಿ ಮಾಡ್ಬೋದು. ಎ ಇದೆ, ಅದೇ 4 ಈ ಕಡೆ ಬಂತಂದರೆ 4 1 4 5 20. ಅಂದರೆ A = 5 ಸೆಂಟಿಮೀಟರ್. ಆ ಒಂದು ಉದ್ದ ಎಷ್ಟಿದೆ ಅಂತಂದರೆ 5 ಸೆಂಟಿಮೀಟರ್ ಅಂತ ನಾವು ಹೇಳ್ಬೋದು. ಅದು ಸರಿ ಇದೆ ಇಲ್ಲ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. 5 4 20, ಈ ಕಡೆದು ಕೂಡ 20 ಇರುತ್ತೆ. ಅದಕ್ಕೋಸ್ಕರ ನಾವು ಕಂಡುಹಿಡಿರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ. ನೆಕ್ಸ್ಟು C1 ಏನಿದೆ, ಆಯತದ ಸುತ್ತಳತೆ 12 ಸೆಂಟಿಮೀಟರ್, ಉದ್ದ 3 ಮೀಟರ್, ಅಗಲ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿಯೂ ಕೂಡ ಸುತ್ತಳತೆಯ ಸೂತ್ರವನ್ನು ನಾವು ಹಾಕ್ಕೊಂಡು, ಸುತ್ತಳತೆ = 2 × L + B. ಹೌದಾ? ಸುತ್ತಳತೆ ಎಷ್ಟಿದೆ? 12 ಇದೆ. 2 ಎಲ್ಲನ್ನೇ ಕಂಡುಹಿಡಿ ಅಂತಂದಿದ್ದಾರೆ. ಹೌದಾ? 2 L + 3 12 = 2L + 6 2 3 6. ಅದು 12ರಲ್ಲಿ 6 ಈ ಕಡೆ ಬರುತ್ತೆ. 2L 6 = 2L. L = ಇದು 6/2 ಆಗುತ್ತೆ. 2 1 2 3 6. L = 3 ಮೀಟರ್. ಇದೇ ಸೇಮ್ ಫಸ್ಟ್ ಒಂದು ಪ್ರಾಬ್ಲಮ್ ಇದೆಯಲ್ಲ, ಅದೇ ಥರನಾಗಿ ನಾವು ಏನು ಮಾಡಬೇಕು, ಇದನ್ನು ಬಿಡಿಸ್ತಾ ಹೋಗಬೇಕು. ಓಕೆ, ನೆಕ್ಸ್ಟು ಎರಡನೇದು ಏನಿದೆ ಅಂತಂದರೆ, ನೋಡಿ, ಬಾಹುಗಳ ಉದ್ದ 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಇರುವ ಒಂದು ಆಯತವನ್ನು ತಂತಿಯ
ತುಂಡು ಬಳಸಿ ತಯಾರಿಸಲಾಗಿದೆ. ತಂತಿಯನ್ನು ನೇರಗೊಳಿಸಿ ನಂತರ ಚೌಕದ ರೂಪಕ್ಕೆ ಬಾಗಿಸಿದಾಗ ಚೌಕದ ಬಾಹುವಿನ ಉದ್ದ ಎಷ್ಟಿರುತ್ತದೆ ಅಂತ ಕೇಳಿದ್ದಾರೆ. ನೋಡಿ, 5 ಮತ್ತು 3 ಸೆಂಟಿಮೀಟರ್ ಇರ್ತಕ್ಕಂಥ ಆಯತದ ಒಂದು ಉದ್ದ 5 ಇದೆ, ಹೌದಾ? ಅಗಲ ಇಷ್ಟಿದೆ, ಇಷ್ಟು ಇರ್ತಕ್ಕಂಥದ್ದು ಒಂದು ಆಯತ ಇದೆ. ಅದನ್ನು ತಂತಿ ಜೋಡಿಸಿ ಮಾಡಿದ್ದಾರೆ. ಅದನ್ನು ಬಿಚ್ಚಿದ ತಕ್ಷಣ ನಾವು ಚೌಕಕ್ಕೆ ಕನ್ವರ್ಟ್ ಮಾಡಿದಾಗ ಆ ಚೌಕದ ಬಾಹುವಿನ ಉದ್ದ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ನೋಡಿ ಮಕ್ಕಳೇ, ಆಯತದ ಸುತ್ತಳತೆಯನ್ನು ನಾವು ಬರ್ಕೋಬೇಕು. ಇವಾಗ ಆಯತದ ಸುತ್ತಳತೆ ಅಂತ ಆಗಿದೆ 2 ಇಂಟು ದ ಬ್ರಾಕೆಟ್ 5 + 3 2 ಇಂಟು 5 3 8 ಅಂದರೆ ಇದು ಎಷ್ಟಾಯಿತು ಅಂತಂದರೆ 16 ಸೆಂಟಿಮೀಟರ್ ಆಯಿತು. ಏನಿದು 16 ಸೆಂಟಿಮೀಟರು? ಆಯತದ ಸುತ್ತಳತೆ. ಆಯತದ ಸುತ್ತಳತೆ 16 ಸೆಂಟಿಮೀಟರ್ ಇದೆ ಅಂತಂದರೆ ಅವ್ರು ಏನು ಕೇಳಿದ್ದಾರೆ? ಚೌಕದ ಬಾಹುವಿನ ಉದ್ದ. ಚೌಕದ ಬಾಹುವಿನ ಉದ್ದ. ಚೌಕದ ಬಾಹುವಿನ ಉದ್ದ = ಜಸ್ಟ್ ನಾವು ಹಾಗೆ ಥಿಂಕ್ ಮಾಡಿದ್ರೂ ನಿಮ್ಗೆ ಗೊತ್ತಾಗುತ್ತೆ. ಒಂದು ಆಯತದಲ್ಲಿ ಉದ್ದ 5 ಇದೆ, ಅಗಲ 3 ಇದೆ. ಅದನ್ನೇ ನಾವು ಚೌಕದಲ್ಲಿ ಎಷ್ಟಾಗುತ್ತೆ? ಈ 16 ಸೆಂಟಿಮೀಟರ್ ಇದೆ. ಇದನ್ನು ತಂತಿಯನ್ನು ಬಿಚ್ಚಿ ಚೌಕಾಕಾರವಾಗಿ ಮಾಡಿದರೆ 16 ಆಗಬೇಕು. ಎಲ್ಲ ಕಡೆಯೂ 16 ಆಗಬೇಕು. ಎಷ್ಟು ಬಾಹುಗಳಿದೆ? 4 ಇಂಟು A ಚೌಕದ ಸುತ್ತಳತೆ. ಬಾಹುವಿನ ಉದ್ದ ಕಂಡುಹಿಡಬೇಕಾದ್ರೆ ಚೌಕದ ಸುತ್ತಳತೆ ಇರುತ್ತೆ. ಅಂದರೆ ಆಯತದ ಸುತ್ತಳತೆಯನ್ನು ನಾವು ಏನು ಮಾಡಬೇಕು? 4ರಿಂದ ಭಾಗಿಸ್ಬೇಕು. 4 × 4 = 16. ಅಂದರೆ A = 4 ಸೆಂಟಿಮೀಟರ್. ಹೌದಾ? ಅಂದರೆ 16 ಆಗಬೇಕಲ್ಲ. 4 4 4 4 4 × 16 ಸೆಂಟಿಮೀಟರ್. ಓಕೆ, ಅರ್ಥ ಆಯ್ತಾ? ಅಂದರೆ ಆಯತದ ಸುತ್ತಳತೆಯನ್ನು ಕಂಡುಹಿಡಿದು ಚೌಕದಲ್ಲಿ 4 ಬಾಹುಗಳಿರ್ತಾವಲ್ಲ, ಅದಕ್ಕೆ ಅದನ್ನು 4ರಿಂದ ನಾವು ಭಾಗಿಸ್ಬಿಟ್ರೆ ನಮಗೆ ಒಂದು ಬಾಹುವಿನ ಅಳತೆ ಎಷ್ಟು ಅನ್ನೋದು ಗೊತ್ತಾಗ್ಬಿಡ್ತದೆ, 4 ಸೆಂಟಿಮೀಟರ್. ಇನ್ನು ಥರ್ಡ್ ಪ್ರಾಬ್ಲಮ್ ಏನಿದೆ ನೋಡಿ. ತ್ರಿಭುಜದ ಸುತ್ತಳತೆಯನ್ನು ಕೊಟ್ಟಿದ್ದಾರೆ 55 ಸೆಂಟಿಮೀಟರ್. 2 ಬಾಹುಗಳ ಉದ್ದ 20 ಸೆಂಟಿಮೀಟರ್ ಮತ್ತು 14 ಸೆಂಟಿಮೀಟರ್ ಕ್ರಮವಾಗಿ ಅಂತ ಹೇಳಿದ್ದಾರೆ ಅವರು. 3ನೇ ಬಾಹುವಿನ ಉದ್ದವನ್ನು ಕಂಡುಹಿಡಿಬೇಕು. ಹೌದಾ? ಹೇಗಾದರೂ ಒಂದು ನೀವು ತ್ರಿಭುಜದ ಸುತ್ತಳತೆ ಅಂತ ಅಂದ್ಬಿಟ್ರೆ ತ್ರಿಭುಜದ ಸುತ್ತಳತೆ = 3 ಬಾಹುಗಳ, ಫಾರ್ ಎಕ್ಸಾಂಪಲ್ ABC 3 ಬಾಹುಗಳ ಒಟ್ಟು ಮೊತ್ತನೇ ಅದರದ್ದು ಆಗಿರ್ತದೆ. ಯಾವುದಾದ್ರೂ ಎರಡತ್ರದ್ದು ಕೊಟ್ಟಿದ್ದಾರೆ ಅವ್ರಿಗೆ, ಯಾವುದಾದ್ರೂ ಬರ್ಕೋರಿ ನೀವು. ಪ್ಲಸ್ C ನಮ್ಗೆ ಗೊತ್ತಿಲ್ಲ. ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ? 55 ಕೊಟ್ಟಿದ್ದಾರೆ. 55 = 20 + 14 ಅಂದರೆ 20 34 ಪ್ಲಸ್ C, ಹೌದಲ್ಲ? 55 - 34 ಆಗುತ್ತಲ್ಲ, ಇದು ಪ್ಲಸ್ ಇರುತ್ತೆ, ಆ ಕಡೆ ಬಂದರೆ ಮೈನಸ್ ಆಗುತ್ತೆ. ಹಾಗಾದರೆ C = ಎಷ್ಟು? 5ರಲ್ಲಿ 4 ಕಳೆದ್ರೆ 1, 5ರಲ್ಲಿ 3 ಹೋದರೆ 2, 21 ಸೆಂಟಿಮೀಟರ್. ಹೌದಲ್ಲ? ಗೊತ್ತಾಯ್ತಲ್ಲ ಮಕ್ಕಳೇ? ಅದೇನೇ ನೀವು ಏನು ಮಾಡ್ಬೋದು? ಒಂಥರ ತಾಳೆ ನೋಡ್ಬೋದು. 20 14 21 2 4 1 5 ಆಯ್ತಲ್ಲ. 3 ಬಾಹುಗಳ ಒಟ್ಟು ಮೊತ್ತ 55 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದು 3ನೇ ಪ್ರಾಬ್ಲಮ್. 1 2 ಮತ್ತು 3. ನೆಕ್ಸ್ಟ್ 4th ಒನ್ ಏನಿದೆ ನೋಡಿ. ಆಯತದ ಉದ್ದ. 4th ಒನ್ ಪುಸ್ತಕನೂ ಕೂಡ ಯೂಸ್ ಮಾಡಿ. 150 ಮೀಟರ್ ಉದ್ದ ಮತ್ತು 120 ಮೀಟರ್ ಅಗಲ ಇರುವ ಆಯತಾಕಾರದ ಉದ್ಯಾನವನಕ್ಕೆ ಬೇಲಿ ಹಾಕಲು ಪ್ರತಿ ಮೀಟ್ರಿಗೆ 40 ರೂಪಾಯಿ ಅಂತ ಹೇಳಿದ್ದಾರೆ ಅವರು. ಎಷ್ಟು ವೆಚ್ಚ ಆಗ್ತೈತಿ ಅಂತ ಕೇಳಿದ್ದಾರೆ ನೋಡಿ. ಹಾಗಾದರೆ ಆಯತಾಕಾರದ ಒಂದು ಏನಿದೆ, ಒಂದು ಉದ್ಯಾನವನ ಇದೆ, ಹೌದಾ? ಆಯತಾಕಾರದ ಒಂದು ಉದ್ಯಾನವನ ಇದೆಯಲ್ಲ, ಅದರದ್ದು ಏನು ಮಾಡಬೇಕು ನಾವು? ಸುತ್ತಳತೆಯನ್ನು ಕಂಡುಹಿಡಿಬೇಕು. ಉದ್ಯಾನವನದ ಸುತ್ತಳತೆ = 2 ಇಂಟು ದ ಬ್ರಾಕೆಟ್ L + B. ಓಕೆ, ಸುತ್ತಳತೆ ಕಂಡುಹಿಡಿಬೇಕು. 2 ಇಂಟು 150 + 120 2 ಇಂಟು ಮಾಡಿಬಿಡೋಣ. 150 + 120 ಎಷ್ಟಾಗುತ್ತೆ? 100 ಅಂದರೆ 250 70 270 ಆಯ್ತಲ್ಲ. ಇದನ್ನೇ 2ರಿಂದ ನಾವೇನು ಮಾಡಬೇಕು? ಗುಣಾಕಾರವನ್ನು ಮಾಡಬೇಕು. 2 0 0 2 2 14 2 4 1 5 500 ಮೀಟರ್.
ಇದೇನಿದು ಉದ್ಯಾನವನದ ಸುತ್ತಳತೆ 540 ಮೀಟ್ರ್ ಆಯ್ತು ಮಕ್ಕಳೇ. ಹಾಗಾದರೆ ಅವ್ರು ಏನು ಹೇಳ್ತಾರೆ ಅಂತಂದರೆ 1 ಮೀಟ್ರಿಗೆ 540 ಮೀಟ್ರ್ ಇದೆ ಅದು ಸುತ್ತಳತೆ, ಒಂದು ಆಯತಾಕಾರದ್ದು. 1 ಮೀಟ್ರಿಗೆ 40 ರೂಪಾಯಿ ಆಗುತ್ತೆ. ಹಾಗಾದ್ರೆ ಇಷ್ಟೆಲ್ಲಕ್ಕೂ ಹಾಕಬೇಕಾದ್ರೆ ನಮ್ಗೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಅದನ್ನೇ ಬರ್ಕೋಬೇಕು. 1 ಮೀಟರ್ಗೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ? 40 ರೂಪಾಯಿ. ಹಾಗಾದರೆ 540 ಮೀಟರ್ ಇದೆ, ಮೀಟರ್ಗೆ ಎಷ್ಟು ಅಂತ ಇದನ್ನೇ ನಾವು ಏನು ಮಾಡಬೇಕು? ಗುಣಾಕಾರವನ್ನು ಮಾಡಬೇಕು. ಗುಣಾಕಾರ ಮಾಡಿಬಿಟ್ರೆ ನಿಮಗೆ ಅದಕ್ಕೆ ತಗಲುವ ವೆಚ್ಚ ಗೊತ್ತಾಗ್ಬಿಡ್ತದೆ. 21,600 ರೂಪಾಯಿ. ಅದಕ್ಕೇನಾಗುತ್ತೆ ಅಂತಂದರೆ ಆ ಒಂದು ಪೂರ್ತಿ ಉದ್ಯಾನವನಕ್ಕೆ ನಾವು ಬೇಲಿಯನ್ನು ಹಾಕಬೇಕಂತಂದರೆ 21,600 ರೂಪಾಯಿ ಏನಾಗುತ್ತೆ ನಮಗೆ ಖರ್ಚು ಆಗುತ್ತೆ. ಅರ್ಥ ಆಯ್ತಾ? ಅಂದರೆ ಆಯತದ ಸುತ್ತಳತೆಯನ್ನು ಕಂಡುಹಿಡಬೇಕು. 1 ರೌಂಡಿಗೆ 1 ಮೀಟ್ರಿಗೆ 40 ರೂಪಾಯಿ ಐತೆ, ಆದರೆ ಅದು ನಮಗೆ ಎಷ್ಟಿದೆ? 540 ಮೀಟ್ರ್ ಇದೆ ಅದು. ಅದಕ್ಕೋಸ್ಕರ ಅದನ್ನು ಗುಣಾಕಾರ ಮಾಡಬೇಕು. ನೆಕ್ಸ್ಟ್ ಒನ್, 5ನೇ ಪ್ರಾಬ್ಲಮ್ ಇದೆ. ಒಂದು ದಾರದ ತುಂಡಿನ ಉದ್ದ 36 ಮೀಟರ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ 3 ಪ್ರಾಬ್ಲಮ್ಗಳಿದ್ದಾವೆ. ಒಂದು ದಾರದ ತುಂಡಿನ ಉದ್ದ 36 ಸೆಂಟಿಮೀಟರ್ ಇದೆ. ಆ 36 ಸೆಂಟಿಮೀಟ್ರ್ ಇರ್ತಕ್ಕಂಥದ್ದನ್ನು ಒಂದು ಚೌಕ ಮತ್ತು ಎಲ್ಲ ಬಾವು ಸಮ ಇರ್ತಕ್ಕಂಥ ಒಂದು ತ್ರಿಭುಜ ಮತ್ತು ಒಂದು ಷಡ್ಭುಜಾಕೃತಿ ಅಂತ ಕೇಳಿದ್ದಾರೆ. ಅಂದರೆ ಒಂದು ಉದ್ದ ಹೇಳಬೇಕು ನಾವು ಅಷ್ಟೇ. ಈಗ ನಿಮ್ಗೆ ನೋಡಿದ್ರೇ ಗೊತ್ತಾಗ್ಬಿಡ್ತದೆ. ಒಂದು ಚೌಕ ಅಂದರೆ ಒಂದು 36 ಮೀಟ್ರ್ ಇದೆ ಅಂತಂದರೆ ಒಂದು ಚೌಕದಲ್ಲಿ ಎಷ್ಟು ಬಾಹುಗಳಿರ್ತವೆ? 4 ಇರ್ತವೆ. ಅದರಲ್ಲೇ ನಾವು ಗುಣಾಕಾರ ಮಾಡಿಬಿಡೋದು. 4 1 4 9 36. ಚೌಕದ ಬಾಹುವಿನ ಅಳತೆ ಕೇಳಿದಾರೆ ಅವರು. ಬಾಹುವಿನ ಅಳತೆ ಎಷ್ಟಾಯಿತು? 9 ಸೆಂಟಿಮೀಟರ್. ಹೌದಲ್ಲ? ಇನ್ನು ನೆಕ್ಸ್ಟ್, ಎಲ್ಲ ಬಾಹು ಸಮ ಉದ್ದವಿರುವ ತ್ರಿಭುಜ ಅಂತ ಹೇಳಿದೆ. ತ್ರಿಭುಜ ಈಗ ನೋಡಿ, ಎಲ್ಲ ಕೂಡಿಸಿ 36 ಐತದ. ಎಲ್ಲ ಕೂಡ್ಸಿನ ಎಷ್ಟೈತಿ ಅಂತಂದ್ರೆ ಅಂದರೆ ಅದು ಒಂದು ದಾರದ ತುಂಡಿನ ಉದ್ದ ಇಷ್ಟೈತಿ. ಇದನ್ನು ನಾವು ತ್ರಿಭುಜಾಕಾರ ಮಾಡ್ಕೋಬೇಕು. ಇದನ್ನು 36 ಸೆಂಟಿಮೀಟ್ರ್ ಉದ್ದಿತ್ತಲ್ಲ, ಅದನ್ನು ಚೌಕ ಮಾಡ್ಕೊಂಡ್ರೆ ನಾವು ಒಂದೊಂದು ಬಾಹುವಿಗೆ 9 9 ಬರ್ತೈತಿ ಅಂತ. ಹಂಗೆ 36 ಸೆಂಟಿಮೀಟ್ರದ್ದು ಏನು ಒಂದು ದಾರ ಐತಲ್ಲ, ಅದನ್ನು ಅಟ್ಟು ಕಡೆ ಹಿಂಗೆ ಸಮ ಮಾಡ್ಕೋಬೇಕಪ್ಪ. ಹಂಗಾದರೆ ಒಂದು ಬಾಹುವಿನ ಉದ್ದ ಎಷ್ಟಾಗುತ್ತೆ ಅಂತ ನಾವು 3ರಲ್ಲಿ ಡಿವೈಡ್ ಮಾಡಿಬಿಟ್ರೆ ಅದರದ್ದು ಏನಾಗ್ಬಿಡ್ತದೆ? ಈಕ್ವಲ್ ಅಂತಂದಿದ್ದಾರೆ, ಸಮ ಅಂತಂದಿದ್ದಾರಲ್ಲ, ಅದಕ್ಕೆ 12 ಸೆಂಟಿಮೀಟರ್. ಒಂದು ತ್ರಿಭುಜದಲ್ಲಿ ಅದರದ್ದು ಒಂದು ಉದ್ದು ಎಷ್ಟು ಬಾಹುವಿಂದ ಅಂದರೆ 12 ಸೆಂಟಿಮೀಟರ್. ಅದೇ ರೀತಿಯಾಗಿ ಎಲ್ಲ ಬಾಹುಗಳು ಸಮ ಇರುವ ಷಡ್ಭುಜಾಕೃತಿ ಅಂದರೆ 6 ಭುಜಾಕೃತಿ. ಇದನ್ನೇ ಏನು ಮಾಡೋದು? 6ರಲ್ಲೇ ಮಾಡಿಬಿಡೋದು. 6 36 ಅಂದರೆ 6 ಸೆಂಟಿಮೀಟರ್. ಒಂದು ಷಡ್ಭುಜಾಕೃತಿ ಎಷ್ಟು ಉದ್ದ ಇರ್ತದಪ್ಪ ಅಂತಂದರೆ, ಈಗ ನೋಡ್ರಿ 6 ಇದ್ದಾವೆ ಅಂತಂದ್ರೆ ಎಲ್ಲ ಕಡೆಯೂ 6 6 6 ಬಂದುಬಿಡುತ್ತೆ. ಹೌದಲ್ಲ? 6 1 6 6 12 6 3 18 6 4 24 6 5 30 6 6 36. ಟೋಟಲಾಗಿ 36ಕ್ಕೆ ಸಮ ಆಗಬೇಕು ಎಲ್ಲನೂ. ನೋಡಿರಿ, ಇಲ್ಲಿ 4 ಅದಾವ ಅಂದರೆ 9 4 36. ಇಲ್ಲಿ 3 ಬಾಹುಗಳಿರ್ತಾವಂದರೆ 12 3 36. ಓಕೆ, ನೆಕ್ಸ್ಟ್ ಒಂದು 6. ನೋಡಿ, ಒಬ್ಬ ರೈತನ ಬಳಿ 230 ಮೀಟರ್ ಉದ್ದ, ನೋಡಿರಿ 230 ಮೀಟರ್ ಇಲ್ಲಿ ಕೊಟ್ಟಿದ್ದಾರೆ. 230 ಮೀಟರ್ ಉದ್ದ ಐತಿ. ಅಗಲ ಎಷ್ಟಿದೆ ಅಂತಂದರೆ 160 ಮೀಟರ್. 230 ಮೀಟರ್ ಉದ್ದ, 160 ಮೀಟರ್ ಅಗಲ ಇರುವ ಜಮೀನು ಐತಿ. ಇದನ್ನು 3 ಸುತ್ತು ಬೇಲಿ ಹಾಕಬೇಕಂತ ಇಷ್ಟಪಟ್ಟಿದ್ದಾನೆ. ಹಂಗಾದರೆ ಅವನಿಗೆ ಎಷ್ಟು ಹಾಕಬೇಕಾಗತ್ತೆ? ಇಲ್ಲೂ ಕೂಡ ಸುತ್ತಳತೆಯನ್ನು ನಾವು ಕಂಡುಹಿಡಿಬೇಕು. ಸುತ್ತಳತೆ ಅಂದರೆ ನೀವು ಬರ್ಕೊಳ್ಳಿ, ಆಯತಾಕಾರದ ಜಮೀನದ ಸುತ್ತಳತೆ ಅಂತ ಹೇಳ್ಬಿಟ್ಟು 2 × ದ ಬ್ರ್ಯಾಕೆಟ್ L + B 2 × ದ ಬ್ರ್ಯಾಕೆಟ್ 230 + 160. ಓಕೆ, 2 ಇಂಟು ಇದನ್ನು ಕೂಡಿಸ್ರಿ, 230 390 ಆಗುತ್ತೆ. ಹೌದಲ್ಲ? 200 1 360 70 80 90. ಇನ್ನು ಗುಣಾಕಾರ ಮಾಡಿ, 2 0 0 2 9 18 2 3 6 1 7.
780 ಮೀಟ್ರ್ ಏನಾಗುತ್ತೆ ಮಕ್ಕಳೇ, ಇದು ಒಂದು ಆಯತಾಕಾರ ಜಮೀನಿನದ ಸುತ್ತಳತೆ ಇದೆ. ಇದು ಸುತ್ತಳತೆ ಆಯಿತು. ರೈತ ಏನು ಮಾಡ್ತಾನೆ ಅಂತಂದರೆ 3 ಸುತ್ತು ಬೇಲಿ ಹಾಕಬೇಕಂತ ಅಂದ್ಕೊಂಡಿದ್ದಾನೆ. ಎಷ್ಟು ಸುತ್ತು? 3 ಸುತ್ತು ಬೇಲಿ ಹಾಕಲು ಬೇಕಾದ ಹಗ್ಗದ ಉದ್ದ ಅಂತ ಅಂದ್ಬಿಟ್ಟು 780 ಇಂಟು 3 ಮಾಡೋದು. ಒಂದು ರೌಂಡ್ ಅನ್ನಂಗಿದೆ. ಸುತ್ತಳತೆ ಇಟ್ ಮೀನ್ಸ್ ಒಂದು ರೌಂಡ್, ಒಂದು ಸುತ್ತು ಹೀಗಿದೆ ಅಂತಂದರೆ ಒಂದು ಸುತ್ತು ಅನ್ನಂಗಿದೆ. ಇನ್ನು ಅವು 3 ಸುತ್ತು ಹಾಕ್ಬೇಕಂದ್ರೆ 3 ಮಾಡಬೇಕು. 3 0 0, 3 8 24, 3 7 21, 22, 23 ಅಂದರೆ ಎಷ್ಟು ಬೇಕಪ್ಪ ಅಂದರೆ 2340 ಮೀಟರ್ ಅಗಲದ ಒಂದು ಹಗ್ಗ ಆತನಿಗೆ ಬೇಕಾಗ್ತದೆ. ಹೌದಾ? ಇಷ್ಟು ಏನು ಅಂತಂದರೆ ಮಕ್ಕಳೇ, ಇದು ಸುತ್ತಳತೆ ಮತ್ತು ವಿಸ್ತೀರ್ಣದ ಚಾಪ್ಟರ್ದಲ್ಲಿ ಬರ್ತಕ್ಕಂತಹ ಮೊದಲನೆಯ ಅಭ್ಯಾಸ ಕಂಡುಹಿಡಿಯಿರಿ ಅಂತ ಇದೆಯಲ್ಲ, 4ನೇ ಪೇಜ್ದಲ್ಲಿ ಇರ್ತಕ್ಕಂಥ ಅಭ್ಯಾಸ. 6 ಲೆಕ್ಕಗಳಿದ್ದಾವೆ ಟೋಟಲು. 6 ಲೆಕ್ಕಗಳನ್ನು ನಿಮಗೆ ಸರಳ ವಿಧಾನದ ಮೂಲಕ ನಾನು ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ಡೌಟ್ಸ್ ಇತ್ತಂದರೆ ನಿಮಗೆ ಕಮೆಂಟ್ ಮಾಡಿ, ಅಲ್ಲಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಒಂದು ಅಭ್ಯಾಸಗಳನ್ನು ಏನು ಮಾಡೋಣ, ಬಿಡಿಸೋಣ. ಅಲ್ಲಿ ಇದು ಅಂತೂ ಫೆನ್ಸ್ ಇದೆ, ಇದನ್ನೇನು ನೀವೇ ಮಾಡ್ಕೋಬೋದು. ಇಲ್ಲಿ ಲೆಕ್ಕ ಹಾಕೋಂತ ಹೋಗಬೇಕು. ಇಲ್ಲಿ ಇದು ಕೊಟ್ಟಿರ್ತಾರೆ ಅವರು, ಅಕ್ಷಿ 5 ಸುತ್ತುಗಳಲ್ಲಿ ಕ್ರಮಿಸಿದ ಒಟ್ಟು ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದನ್ನು ನಾವು ಲೆಕ್ಕ ಹಾಕೋಂತ ಮಾಡಬೇಕು. ಇದನ್ನು ಏನು ಬೇಡ, ನೆಕ್ಸ್ಟ್ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ವಿಭಜಿಸಿ ನೆಕ್ಸ್ಟ್ ಏನು ಪ್ರಾಬ್ಲಮ್ಸ್ ಇದ್ದಾವಲ್ಲ ಅವುಗಳನ್ನು ನಾನು ಮುಂದಿನ ಕ್ಲಾಸಲ್ಲಿ ಬಿಡಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.